ಕ್ಲೈಮ್ಯಾಕ್ಸ್ ಸಖತ್ತಾಗಿದೆ. ಇದು ಕಾಂತಾರ ಫಸ್ಟ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲ ಅದು ಡಿಫ್ರೆಂಟ್ ಆಗಿದೆ, ಇದು ಡಿಫ್ರೆಂಟ್ ಆಗಿದೆ. ಬಟ್ ಆದ್ರೆ ಇದು ಟೋಟಲಿ ಡಿಫ್ರೆಂಟ್ ಅಲ್ವಾ. ವೆರಿ ಕ್ಯಾರೆಕ್ಟರ್ ಎವ್ರಿಥಿಂಗ್ ಇಸ್ ಗುಡ್. ಡೈರೆಕ್ಷನ್ ಇಸ್ ವೆರಿ ಗುಡ್. ರಿಷಬ್ ಶೆಟ್ಟಿ ಬಿಟ್ಟು ಬೇರೆ ಯಾರು ಮಾಡಕ್ಕಾಗಲ್ಲ. ಕನ್ನಡ ಪ್ರೈಡ್ ಅಂತ ಹೇಳ್ಬೋದು. ಆಕ್ಚುಲಿ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ರಿಷಬ್ ಶೆಟ್ಟಿ ಅವರು ಮಾತ್ರ. ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ಒಂಬಳೆ ಅವರು ಪ್ರೊಡ್ಯೂಸ್ ಮಾಡಿರೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅದು ನೀವು ನೋಡ್ಬೇಕು, ಹೇಳಂಗಿಲ್ಲ. ಅದು ನೋಡಿದ್ರೇನೆ ಫುಲ್ ಗೂಸ್ ಬಂಪ್ಸ್, ಲೈಕ್ ಫಸ್ಟ್ ಇಂದ ಲಾಸ್ಟ್ ಪಾರ್ಟ್ 1 ಗಿಂತ ಪಾರ್ಟ್ 2 ಕ್ಲೈಮ್ಯಾಕ್ಸ್ ಮಸ್ತ್ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಎಸ್ಪೆಷಲಿ ರಿಷಬ್ ಸರ್ ಸಖತ್ತಾಗಿ ಮಾಡಿದ್ದಾರೆ. ಲಾಸ್ಟ್ ಫಿನಿಶಿಂಗ್ ಅವ್ರದೇ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಎಲ್ಲರೂ ಕಾಯ್ದು ನೋಡ್ಬೇಕು. ಮೂವಿ ನೋಡೋದೇ ಕ್ಲೈಮ್ಯಾಕ್ಸ್ ಗೋಸ್ಕರ. ಸೊ ಹೆಂಗಿರುತ್ತೆ ನೀವೇ ಬಂದು ನೋಡ್ಬೇಕು. ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಮೇಕಿಂಗ್ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದೆ. ಬೇರೆ ಲೆವೆಲ್ ಅಲ್ಲೇ ಇದೆ ಇದು. ನಮ್ಮ ಕನ್ನಡ ಸಿನಿಮಾ ಒಂದು ಹಾಲಿವುಡ್ ರೇಂಜ್ ಅಂತ ಹೇಳ್ಬೋದು. ಸೊ ಹಾಲಿವುಡ್ ಅಂದ್ರೆ ನಾವೇನ್ ಬರೀ ಫೈಟ್ ಅದು ನೋಡ್ತೀವಿ. ನಮ್ಮ ಕನ್ನಡ ಸಿನಿಮಾದಲ್ಲಿ ಆ ಮೇಕಿಂಗ್ ಜೊತೆಗೆ ನಮ್ಗೇನ್ ಸ್ಟೋರಿ ಹೇಳಿದಾರಲ್ಲ, ತುಂಬಾ ಚೆನ್ನಾಗಿದೆ ಸರ್. ರಿಷಬ್ ಶೆಟ್ಟಿ ಅವ್ರ ಹಾರ್ಡ್ ವರ್ಕ್ ಅಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ.